ಅಪಘಾತದಲ್ಲಿ ಕಾಲು ಸಿಲುಕಿದ್ದಂತ ಯುವತಿ ಭಾಗ್ಯಾಳನ್ನ ಈಗ ರಕ್ಷಣೆ ಮಾಡಲಾಗಿದೆ. ಆಕೆಯನ್ನ ಪ್ರಥಮ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ. ಆಕೆಯ ಎಡಗಾಲು ಸಿಲುಕೊಂಡಿತ್ತು. ಬಸ್ ಚಾಲಕನ ಸೀಟಿನ ಅಡಿಯಲ್ಲಿ ಆಕೆಯ ಕಾಲು ಸಿಲುಕಿತ್ತು. ಈಗ ಆಕೆಯನ್ನ ರಕ್ಷಣೆ ಮಾಡಲಾಗಿದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಭಾಗ್ಯಾಳನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಈಗ ಆಕೆಯನ್ನ ಮಾರ್ಥಾಸ್ ಹಾಸ್ಪಿಟಲ್ ಕಡೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಸೊ ಕಲಬುರಗಿಯಿಂದ ಬಂದು ತಮ್ಮ ಮನೆ ನಾಗನಾಥಪುರ ಹೊಸೂರು ರಸ್ತೆಯ ಹೊಸ ರೋಡ್ ಕಡೆ ಪ್ರಯಾಣ ಮಾಡ್ತಾ ಇದ್ದಂಥ ವೇಳೆ BMTCಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು ಭಾಗ್ಯ ಮತ್ತು ಆಕೆಯ ಕುಟುಂಬ. ಅಲ್ಲಿ ಅಪಘಾತ ಆಯಿತು. ಆಕೆಯ ಕಾಲು ಸಿಲುಕೊಂಡಿತ್ತು. ಬಸ್ ಚಾಲಕನ ಸೀಟಿನ ಕೆಳಗಡೆ ಕಬ್ಬಿಣದ ಸಲಾಕೆಗೆ ಆಕೆಯ ಕಾಲು ಸಿಲುಕಿತ್ತು. ಈಗ ಆಕೆಯನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಈಗ ಪ್ರಥಮ ಚಿಕಿತ್ಸೆ ಕೊಡಿಸ್ಲಿಕ್ಕೋಸ್ಕರ ಗಾಯಾಳು ಭಾಗ್ಯಾಳನ್ನ ಮಾರ್ಥಾಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಬೆಳಗ್ಗೆ 8 ಗಂಟೆ 30 ನಿಮಿಷದಿಂದ 35 ನಿಮಿಷದ ಒಳಗೆ ಆಗಿರುವಂತಹ ಅಪಘಾತ. ಬರೋಬ್ಬರಿ 1.5 ಗಂಟೆಗಳ ಕಾಲ ಆಕೆಯನ್ನು ಈಗ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ. ಆಗಿದ್ದಂಥ ಅಪಘಾತದಲ್ಲಿ ಗಾಯಾಳು ಭಾಗ್ಯಾಳನ್ನ ಈಗ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಆಕೆಯನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. KR ಸರ್ಕಲ್ ಬಳಿ ಆಗಿರೋ ಅಂತ ಅಪಘಾತ ಇದು. BMTC ಬಸ್ಗಳ ನಡುವೆ ಆಗಿದ್ದಂಥ ಅಪಘಾತ. ಅದರಲ್ಲಿ ವೇಗವಾಗಿ ಬಂದಂಥ BMTC ಬಸ್ಸು ಮತ್ತೊಂದು BMTC ಬಸ್ನ ಹಿಂಭಾಗಕ್ಕೆ ಡಿಕ್ಕಿಯನ್ನು ಹೊಡಿತು. ಬಟ್ ಬಸ್ ಚಾಲಕನ ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದಂಥ ಭಾಗ್ಯ ಅವರ ಕಾಲು ಸಿಲುಕು ಹಾಕ್ಕೊಂಡಿತ್ತು. ಈಗ ಆಕೆಯನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಆಕೆಯನ್ನು ಸುರಕ್ಷಿತವಾಗಿ ಹೊರಗಡೆ ತೆಗೆದಿದ್ದಾರೆ. ಇನ್ನು ಎಡಗಾಲಿಗೆ ಗಂಭೀರವಾದಂಥ ಪೆಟ್ಟಾಗಿದೆ. ಆಕೆಯನ್ನು ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅವರ ತಾಯಿ ಕೂಡ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ನೋಡಿ, ಬಸ್ ಚಾಲಕನ ಸೀಟಿನ ಕೆಳಗಡೆ ಸೀಟಿನ ಅಡಿಯಲ್ಲಿ ಸಿಲುಕಿದ್ದಂಥ ಭಾಗ್ಯಾಳ ಕಾಲು ಈಗ ಸುರಕ್ಷಿತವಾಗಿ ಆಕೆಯನ್ನು ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ.